ಡ್ಯೂಡ್ ಇವತ್ ನಾನು ನಿಮ್ನ ಕರ್ಕೊಂಡ್ ಬಂದಿದ್ದೀನಿ ಒಂದು ಫೇಮಸ್ ಕ್ರೀಡೆ. ಅದು ಎಲ್ಲಿ ಅಂತಂದ್ರೆ ಕೋಸ್ಟಲ್ ಕರ್ನಾಟಕ, ದಕ್ಷಿಣ ಕನ್ನಡ, ತುಳುನಾಡು ಮತ್ತೆ ಉಡುಪಿ ಸೈಡ್ ನಡೆಯುವಂತ ಒಂದು ಫೇಮಸ್ ಕ್ರೀಡೆ. ಈ ಒಂದು ಕ್ರೀಡೆ ನೀವು ಸಿನಿಮಾದಲ್ಲಿ ರೀಲ್ ಮುಖಾಂತರ ನೋಡಿರ್ತೀರಾ, ಬಟ್ ಆದ್ರೆ ಇವತ್ ನಾನು ರಿಯಲ್ ಆಗಿ ರಾ ಆಗಿ ತೋರಿಸ್ತೀನಿ. ಅಂಡ್ ಇದಲ್ದೆ ಈ ಒಂದು ಕ್ರೀಡೆಗೆ ಸುಮಾರು 800 ರಿಂದ 1000 ವರ್ಷಗಳ ಇತಿಹಾಸ ಇದೆ. ಅದಲ್ದೆ 2014 ಮತ್ತೆ 16ರಲ್ಲಿ ಈ ಒಂದು ಕ್ರೀಡೆ ಬ್ಯಾನ್ ಆಗಿರುತ್ತೆ. ಅದಾದ್ಮೇಲೆ ಇಲ್ಲಿನ ಜನ ಹೋರಾಟ ಮಾಡಿದ್ಮೇಲೆ ಮತ್ತೆ ಈ ಕರ್ನಾಟಕ ಸರ್ಕಾರ ಈ ಒಂದು ಕ್ರೀಡೆ ಮಾಡಕ್ಕೆ ಎಲ್ಲಾ ರೀತಿಯ ಸಪೋರ್ಟ್ ಕೊಡುತ್ತೆ. ಆ ಜಾಗ ಯಾವುದು ಅಂತಂದ್ರೆ ಈ ಒಂದು ಕಂಬಳ ಸ್ಟಾರ್ಟ್ ಆಗೋದು ಸುಮಾರು 800 ರಿಂದ 1000 ವರ್ಷಗಳಿಂದ. ಅವಾಗ ಏನಂತಂದ್ರೆ ಏನ್ ರೈತರು ಇದ್ರು ಆ ವ್ಯವಸಾಯದ ಸಂಭ್ರಮಕ್ಕೋಸ್ಕರ ಈ ಒಂದು ಏನು ಕ್ರೀಡೆನ ಆಡ್ತಾ ಇದ್ರು. ಅದಾದ್ಮೇಲೆ ರಾಜರೆಲ್ಲ ಇನ್ವಾಲ್ವ್ ಆಗಿ ಇದೊಂದು ಮನೋರಂಜನೆ ಪರ್ಪಸ್ಗೆ ಆಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಇದು ಕಮ್ಯುನಿಟಿ ಪ್ರೆಸ್ಟೀಜ್ಗೋಸ್ಕರ ಆಡ್ತಾರೆ. ಅದಾದ್ಮೇಲೆ ಇದು ತುಳುವಾದ ಐಡೆಂಟಿಟಿಗೋಸ್ಕರ ಈ ಒಂದು ಕ್ರೀಡೆನ ಆಡ್ತಿರ್ತಾರೆ. ನಾನೀಗ ಬಂದಿದ್ದೀನಿ ಕಂಬಳದಲ್ಲಿರುವಂತಹ ಏನು ಕೋಣಗಳನ್ನ ಕಟ್ಟಾಕಿರುವಂತ ಜಾಗ ನೋಡ್ಬೋದು. ಸುತ್ತ ಹಿಂದೆ ಪೂರ್ತಿ ಶೆಡ್ ಹಾಕಿ ಅಲ್ಲಿ ಕೋಣಗಳನ್ನ ಇಟ್ಟಿರುವಂತದ್ದು. ಅಂಡ್ ಅದಕ್ಕೆ ಶೆಕೆ ಆಗುತ್ತೆ ಅಂತ ಈ ತರ ಟೆಂಟ್ ಹಾಕಿ ಅಂಡ್ ಅದ್ರ ಮೇಲೆ ನೀರ್ ನೆರೆಸ್ತಾರೆ. ಯಾಕಂದ್ರೆ ಶೆಕೆ ಮಾತ್ರ ಸಖತ್ತಿದೆ. ಈಗ ನೋಡ್ತಿರೋದೇ ನೀವು ಕಂಬಳದಲ್ಲಿ ಬಳಸುವಂತ ಕೋಣಗಳು. ಇದು ಮೋಡ ಅಂತ ಒಂದು ತಳಿ ಅಂಡ್ ಅದು ಕಾಟಿ ಅಂತ ತಳಿ. ಸೊ ಇದನ್ನ ಕಂಬಳದಲ್ಲಿ ಬಳಸ್ತಾರೆ. ಸುಮಾರು ಇದೆಲ್ಲ ಬರೀ ಎಷ್ಟು ವರ್ಷ ಅಂತಂದ್ರೆ ಸುಮಾರು 9 ರಿಂದ ಅಂದ್ರೆ 10 ವರ್ಷದೊಳಗೆ ಇದಕ್ಕೆ 7 ವರ್ಷ ಅಂತೆ, ಇದಕ್ಕೆ 8 ವರ್ಷ ಅಂತೆ, ಅವೆರಡು 9 ವರ್ಷ ಅಂತೆ. ಎಲ್ಲಾ ಕೋಣಗಳೇ. ಅಂಡ್ ಈ ಕೋಣಗಳನ್ನ ಸುಮಾರು 9 ವರ್ಷದಿಂದ ಸಾಕೊಂಡು ಈ ತರ ಕಂಬಳಗಳು ನಡೆದ್ರೆ ಅಲ್ಲಿ ಹೋಗಿ ಇವರು ಏನು ಪಾರ್ಟಿಸಿಪೇಟ್ ಮಾಡಿ ಗೆಲ್ತಾರೆ. ಗೆದ್ದವ್ರಿಗೆ 1 ಗ್ರಾಮ್ ಚಿನ್ನ ಇರುತ್ತೆ, ಅದ್ರ ಜೊತೆಗೆ ಟ್ರೋಫಿ ಇರುತ್ತೆ. ಸುಮಾರು 200ಕ್ಕಿಂತ ಹೆಚ್ಚು ಸ್ಪರ್ಧಿಗಳು ಬಂದಿರೋದು ಅಂಡ್ 200ಕ್ಕಿಂತ ಹೆಚ್ಚು ಶೆಡ್ಗಳು ಹಾಕೊಂಡು ಇಲ್ಲಿ ಕೋಣಗಳನ್ನ ಇರಿಸಿ ಅದನ್ನ ನೋಡ್ಕೊಂಡು ಮತ್ತೆ ಏನೋ ಸ್ಪರ್ಧೆ ಮಾಡ್ತಾ ಇರ್ತಾರೆ. ಇದೇನೋ ಒನ್ ಟೈಮ್ ಆಗುವಂತದ್ದಲ್ಲ, ಸುಮಾರು ಒಬ್ಬೊಬ್ರು 3 ರೌಂಡ್ ಮಾಡುವಂತದ್ದು. ಅಂಡ್ ಇದು ನಾಳೆ ಮಧ್ಯಾಹ್ನದವರೆಗೂ ಇರುತ್ತೆ. ಜಸ್ಟ್ ಈ ಒಂದು ಕಂಬಳ ನೋಡೋಕೆನೆ ನಮ್ಮ ಏನು ರಾಜ್ಯದ ಹೋಮ್ ಮಿನಿಸ್ಟ್ರು, ಸೆಲೆಬ್ರಿಟೀಸ್ ಎಲ್ಲಾ ಬರ್ತಾರೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್. ನೀವು ಸಹ ಈ ಒಂದು ಕಲ್ಚರ್ ನ ನೋಡ್ಲೇಬೇಕು ಅಂಡ್ ಈ ಒಂದು ಕಂಬಳನ ನೀವು ನೋಡಿ ಅದನ್ನ ಎಂಜಾಯ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಪ್ರಾರಂಭದ ಆಧುನಿಕ ಸ್ಪರ್ಶವಣಿಯ ಕಮಲದ ಅವಶ್ಯರು 5 ನಿಮಿಷದಲ್ಲಿ ಮಂಜುತ್ತಿರುತ್ತಾರೆ. ಕಂಡ ಪ್ರತಿಯೊಬ್ಬರು ಸ್ಫೂರ್ತಿಗ ಸಾಕಾರ. ಪ್ರತಿಯೊಬ್ಬರು ಇವರು ಕೆಲಸ ಮಾಡಿದ್ರೆ ವಿಶ್ವಾಸದ ಜೊತೆ ಮಾತ್ರ ತಂದೆ ಕುಂಭದ ಸರಕು ಅಂತ ಕುಂಭದ ಸರಕು ರಡ್ಡ ಮಂದಿ
ಕೋಣಗಳನ್ನ ಪೆಂಡಲ್ ಒಳಗೆ ರೆಡಿ ಮಾಡಿ ಅಲ್ಲಿಂದ ಇವ್ರು ಕರ್ಕೊಬರೋದೆ ಈ ಒಂದು ಮನೆ ಹತ್ರ. ಈ ಮನೆಯಲ್ಲಿ ದೈವ ಐತೆ. ಆ ದೈವನೇ ವೈದ್ಯನಾಥೇಶ್ವರ ಅಂತ. ಆ ದೇವರಿಗೆ ಕೈ ಮುಕ್ಕೊಂಡು ನೆಕ್ಸ್ಟ್ ಇವ್ರು ಮಾಡೋದೆ ಕೋಣಗಳನ್ನ ಅಲ್ಲಿಂದ ಇಲ್ಲೇ ಪಕ್ಕದಲ್ಲಿರುವಂಥ ಮತ್ತೊಂದು ದೇವಸ್ಥಾನಕ್ಕೆ ಕರ್ಕೊ ಹೋಗ್ತಾರೆ. ಈ ದೇವಸ್ಥಾನದ ಹತ್ರ ಕರ್ಕೊಬಂದು ಇಲ್ಲಿ ಕೈ ಮುಗಿದು ನೆಕ್ಸ್ಟ್ ಇವರು ರೇಸ್ನ ಸ್ಟಾರ್ಟ್ ಮಾಡುವಂಥದ್ದು. ಆ್ಯಂಡ್ ಈಗ ನೋಡ್ತಿರ್ಬೋದು ಕೋಣಗಳು ತುಂಬಾ ಇದೆ. ಆ್ಯಕ್ಚುಲ್ ಗೇಮ್ ಸ್ಟಾರ್ಟ್ ಆಗೋದು ಈಗ, ಅಂದರೆ ಸುಮಾರು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿದೆ. ಬಟ್ ಒರಿಜಿನಲ್ ಗೇಮ್ ಸ್ಟಾರ್ಟ್ ಆಗೋದು ಇವಾಗಿಂದ. ಕೋಣಗಳಿಗೆ ಅಲ್ಲಿ ಪೂಜೆ ಆದಮೇಲೆ ಅಲ್ಲಿಂದ ಸೀದಾ ಇಲ್ಲಿ ಕರ್ಕೊಬರ್ತಾರೆ. ಇಲ್ಲಿ ಹೆಸರನ್ನ ಕೂಗಿಸಿ ಈ ಕಡೆಯಿಂದ ಆ ಸೈಡ್ಗೆ ಹೋಗ್ತಾರೆ. ಆ ಕಡೆಯಿಂದ ಒಂದೇ ಸಮನೆ ರೇಸ್ ಇರುತ್ತೆ. ತರುತ್ತೇವೆ ಪಂಚಕಂಬರಲ್ಲಿ ದ್ವಿತೀಯ ಬಹುಮಾನ ತರುತ್ತೇವೆ. ಕೈದಂತ ಎರಿಯನ್ನ ಎಂಚೆ ಕಣತದ ಆಯ್ಕೆ ಮಾಡ್ಬಿಟ್ಟು ಎಂಚೆ ಇರೋರನ್ನು ಕೇಳಿದ ಕಾಲು ಪಾನರಕ್ಕೆ ನೋಡಿ. ಸರಿ, ಸುಮಾರು 35 ವರ್ಷದ ಕಮ್ಮಳ ಕೂಟದ ಒಂದು ಎಲ್ಪ ಇರ್ಲಿರ್ದು ಮಿಕ್ಕು ಇರ್ಲಿನ ದೆತ್ತದ ಕಮ್ಮಲ ಬಹುಮಾನ ಪಡೆಯನ ಇರ್ಲಿನ ತೋತಾಯಿನಾರು ಕಾಲು ಪಾನರ್ಲ ಆಯ್ತು ಜೊತೆ ಅದು ಕರೆಕ್ಟ್ ಹತ್ತಂದ್ರಲ್ಲೇ ನಂದಳಿಕೆ ಶ್ರೀಕಾಂತ ಭಟ್ನ ಮುಂಚೆನೇ ಏನಂತ ಬಲದ ಮಲ್ಲರು ಕರೆಕ್ಟ್ ಹತ್ತಂದಿಲ್ಲ. ನಂದಳಿಕೆ ಶ್ರೀಕಾಂತ ಭಟ್ಟ ಎ, ನಂದಳಿಕೆ ಶ್ರೀಕಾಂತ ಭಟ್ನ ಪಿ ಅಲ್ಲ. ಎಲ್ಲಾಗಡೆ ತಿರುಪಾದ ABC ಎಲ್ಲ ಕರ್ನಾರ ಮುಡ್ಕೊಂಡು ಗಾರಂ ಪತ್ರ ಇಲ್ಲಿ ಗಮನ ಮೂಲಿಸಿ ಬಹುಮಾನ ಪಡೆಯಿನಾರ ಹೃದಯದ ಕಮಲ. ಡ್ಯೂಡ್, ಒಂದು ಶಾಟ್, ಒಂದು ವಿಜುವಲ್ಗೋಸ್ಕರ ನನ್ನ 56,000 ರೂಪಾಯಿ ಗೋಪ್ರೋನೇ ರಿಸ್ಕ್ ಮಾಡಿ ಕಮಲದಲ್ಲಿ ನೋಡುವಂತ ಕೋಣ ಕಟ್ಟಿ ಆ ವಿಜುವಲ್ ನ ಕ್ಯಾಪ್ಚರ್ ಮಾಡಿದೀನಿ. ಅದೆಷ್ಟು ಸಖತ್ತಾಗಿ ಬಂದೈತೆ ಅಂತಂದ್ರೆ ನೋಡಿ ನೀವೇ. ಕರ್ನಾಟಕದಲ್ಲಿ ಇತ್ಕೊಂಡು ಈ ರೀತಿಯಾದಂತ ಕ್ರೀಡೆಗಳನ್ನೇ ನಾನು ನೋಡ್ಲಿಲ್ಲ ಅನ್ನೋದೇ ನನಗೆ ರಿಗ್ರೆಟ್. ಯಾಕೆ ಅಂತಂದ್ರೆ ಇಷ್ಟು ವರ್ಷ ಆದ್ರೂ ಈ ಕ್ರೀಡೆಗಳನ್ನ ನೋಡ್ಲಿಲ್ಲ. ಅಂಡ್ ಇದು ಹೆಂಗಿರುತ್ತೆ ಅಂತ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ. ಬಟ್ ನಾನು ಈ ಕರ್ನಾಟಕ ಟ್ರಾವೆಲ್ ಸೀರೀಸ್ ಮಾಡ್ತಾ ಇದೀನಿ. ಇದ್ರಲ್ಲಿ ನಮ್ಮ ಕಲ್ಚರ್ ಆಗಿರ್ಬೋದು, ಇಲ್ಲಿ ನಡೆಯುವಂತ ಕ್ರೀಡೆ ಆಗಿರ್ಬೋದು, ಇಲ್ಲಿರುವಂತ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಆಗಿರ್ಬೋದು, ಇದೆಲ್ಲ ನೋಡ್ತಾ ಇದ್ರೆ ನಾನ್ ಜಸ್ಟ್ ಫಸ್ಟ್ ಸ್ಟೆಪ್ ಯಾಕೋ ತಪ್ಪು ಮಾಡಿದೆ ಅಂತ ಅನ್ಸ್ತಿದೆ ಅವಾಗ.
ಕಾಂತಾರದಲ್ಲಿ ನಾವು ನೋಡಿದೀವಿ ಅದೆಲ್ಲ ರೀಲು ಅಂತಂದ್ರೆ ಮಾಡ್ಬೇಕಾದಾಗ ರಿಯಲ್ ಆಗಿ ಮಾಡಿರ್ತಾರೆ ಬಟ್ ಅದೇನೋ ಒಂದು ತುಣುಕು ಬಟ್ ನೀವ್ ಇಲ್ಲಿ ನೋಡೋದು ಲೈವ್ ರಿಯಲ್ ಆಗಿ ನೋಡ್ತೀರಾ ಬಟ್ ಆ ಎಕ್ಸ್ಪೀರಿಯನ್ಸ್ ನಾನ್ ಹೇಳೋದ್ಕಿಂತ ನೀವು ಬಂದು ನೋಡಿದ್ರು ಇನ್ನೂ ಸಕ್ಕತ್ತಾಗಿರುತ್ತೆ ಯಾಕಂದ್ರೆ ಜಸ್ಟ್ ಹೇಳ್ಬೋದು ಆ ವಿಜುವಲ್ ತೋರಿಸ್ಬೋದು ಬಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತಂದ್ರೆ ನೀವು ಬಂದು ನೋಡ್ಬೇಕು ಅಂಡ್ ಈ ರೀತಿ ಇರುವಂತ ಕಲ್ಚರ್ಗಳನ್ನ ನೋಡಿ ನೀವು ಸಹ ಬೆಳೆಸ್ಬೇಕು ಈ ಒಂದು ಕ್ರೀಡೆ ಇದೆಯಲ್ಲ ಇದೇನೋ ಇವರು ದುಡ್ಡು ಗೆಲ್ಲೋಕೋಸ್ಕರ ಮಾಡುವಂತ ಕ್ರೀಡೆ ಅಲ್ಲ ಇವರು ಅವರ ಒಂದು ಪ್ರೆಸ್ಟೀಜ್ಗೋಸ್ಕರ ಅಂಡ್ ಅದ್ರ ಏನೋ ಒಂದು ಕಲ್ಚರ್ ಇದೆ ಅದನ್ನ ಪಾಲನೆ ಮಾಡ್ಕೊಂಡು ಅಷ್ಟು ಅಚ್ಚುಕಟ್ಟಾಗಿ ಎನರ್ಜಿಯಿಂದ ಪ್ರಿಪೇರ್ ಆಗಿ ಆಡುವಂತದ್ದು ಇದೆಯಲ್ಲ ಅದೆಲ್ಲ ಅಷ್ಟು ಈಸಿ ಅಲ್ಲ ಅಂಡ್ ಸುಮಾರು ವರ್ಷಾನ್ಗಟ್ಲೆ ಅದನ್ನ ಪಳಗಿಸಿ ಅದನ್ನ ರೆಡಿ ಮಾಡಿ ಅಂಡ್ ಅವರು ಪ್ರಿಪೇರ್ ಆಗೋದಿದೆಯಲ್ಲ ಅದಕ್ಕೆಲ್ಲ ಹ್ಯಾಟ್ಸ್ ಆಫ್ ಹೇಳ್ಬೇಕು ಇವಾಗ ಕಂಬಳ ಹೆಂಗ್ ಆಡ್ತಾರೆ ಯಾವ ರೀತಿ ಆಡ್ತಾರೆ ಮತ್ತೆ ಆ ಕೋಣಗಳ ಬಗ್ಗೆ ಎಲ್ಲಾನು ನೋಡಿದ್ರ ಬಟ್ ಆದ್ರೆ ಆ ಕಂಬಳನ ಆಡುವಂತ ವ್ಯಕ್ತಿನ ಮಾತಾಡ್ಸೋಣ ಬನ್ನಿ ಅಂಡ್ ಅವ್ರ ಹತ್ರ ಕೆಲವೊಂದು ಪ್ರಶ್ನೆಗಳಿದೆ ಅದನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಗೈಸ್ ಈಗಷ್ಟೇ ಈ ಕಂಬಳ ಆಡ್ದಂತ ಒಬ್ರನ್ನ ಕರೆದಿದ್ದೀನಿ ಅಂಡ್ ಸರ್ ನಿಮ್ ಹೆಸ್ರು? ಗಮ್ರಾಣ ಬೈಲ್ ಒಂದಿಚ್ಚು ನೋಡಿ ಅವ್ರು ಬಂದಿದ್ದಾರೆ ಸೊ ಇವ್ರನ್ನ ಪ್ರಶ್ನೆ ಕೇಳ್ತಾ ಹೋಗ್ತೀನಿ ಈಗ ಬ್ರೋ ಈಗ ನೀವು ಇದು ಆಡ್ತಿರಲ್ಲ ಕಂಬಳ ಇದು ಆಡೋದ್ರಿಂದ ನಿಮ್ಗೆ ಏನ್ ಖುಷಿ ಕೊಡುತ್ತೆ ಇದು ನಮ್ಮ ತುಳುನಾಡ ಜಾನಪದ ಕ್ರೀಡೆ ಒಂದು ಇದು ಇದು ಒಂದು ಇವಾಗ ಈ ಫುಟ್ಬಾಲ್ ಕ್ರಿಕೆಟ್ ಆತರ ಸ್ಪೋರ್ಟ್ಸ್ ಎಲ್ಲ ಕಬಡ್ಡಿ ಅದೆಲ್ಲ ಇರುತ್ತಲ್ಲ ಅದೇ ತರ ಆಗತ್ತೆ ಆ ತರ ಇದು ಕೃಷಿಕರಾದ ಒಂದು ಕ್ರೀಡೆ ಕಂಬಳ ಅಂದ್ರೆ ರೈತರದ್ದು ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಆಗುವಾಗ ಮುಗೀತದೆ ವರ್ಷದಲ್ಲಿ 6 ತಿಂಗಳು ಸೀಸನ್ ಶನಿವಾರ ಮತ್ತು ಭಾನುವಾರ 2 ದಿವಸ ಇದೆ ಮತ್ತೆ ಈ ಕ್ರೀಡೆ ಆಡಕ್ಕಿಂತ ಮುಂಚೆ ನೀವೆಲ್ಲ ಏನೇನ್ ಪ್ರಿಪರೇಷನ್ ಮಾಡ್ತೀರಾ ಮತ್ತೆ ಎಷ್ಟು ತಿಂಗಳಿಂದ ವರ್ಷದಿಂದ ಇದು ಪ್ರಾಕ್ಟೀಸ್ ಮಾಡ್ಕೊಂಡ್ ಬರೋದು ಅಂದ್ರೆ ಈ ಸೀಸನ್ ಆಡ್ಬೇಕಾದ್ರೆ ಒಂದ್ 2 ತಿಂಗಳ ಮುಂಚೆ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ ಇವಾಗ ಅಕ್ಟೋಬರ್ ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ನಾವು ಅಂದ್ರೆ ಅದೇ ನಾವು ಕೂಡ ಸೇಮ್ ನಮಗೂ ಎಕ್ಸ್ಟ್ರಾ ಪ್ರಾಕ್ಟೀಸ್ ಅಂತೇನಿಲ್ಲ ಕೋಣಕ್ಕೆ ಪ್ರಾಕ್ಟೀಸ್ ನಮಗೂ ಪ್ರಾಕ್ಟೀಸ್ ಅದೇ ಮತ್ತೆ ನಾವು ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇರ್ಬೇಕು ನಮ್ದು ಬಾಡಿ ನ್ಯಾಚುರಲ್ ಸಿಕ್ಸ್ ಪ್ಯಾಕ್ ನ್ಯಾಚುರಲ್ ಬಾಡಿ ಮೇಂಟೈನ್ ಮಾಡ್ತಾ ಇರ್ಬೇಕು ಡ್ರಿಂಕ್ಸ್ ಮಾಡಬಾರ್ದು ಸ್ಮೋಕ್ ಮಾಡಬಾರ್ದು ಬ್ಯಾಡ್ ಹ್ಯಾಬಿಟ್ ಯಾವ್ದು ಇರಬಾರ್ದು ನಾರ್ಮಲ್ ಇವಾಗ ಸ್ಪೋರ್ಟ್ಸ್ ಮ್ಯಾನ್ ಹೇಗೆ ರೆಡಿ ಆಗ್ತಾರೆ ಆ ತರ ಎಲ್ಲ ವರ್ಕೌಟ್ ಎಲ್ಲ ಮಾಡ್ತಾ ಇರ್ಬೇಕು ನಾವು ಹಾಗಿದ್ರೆ ಓಡ್ಬಹುದು ಅಕಸ್ಮಾತ್ ನನ್ನ ಕಂಬಳ ಏನಾದ್ರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಟ್ರೆ ನಮ್ ಕರ್ನಾಟಕ ಪಕ್ಕ ಫಸ್ಟ್ ಬರ್ತಾ ಇರ್ತದಲ್ವಾ ಯಾವಾಗ್ಲೂ ಯಾಕಂದ್ರೆ ನಾನು ನೋಡ್ದಲ್ಲ ಎಲ್ಲಾರ್ದು ನ್ಯಾಚುರಲ್ ಬಾಡಿ ಬಿಲ್ಡರ್ ಇರ್ಬೋದು ಮತ್ತೆ ನೀವು ಓಡೋ ರೇಸ್ ಇದೆಯಲ್ಲ ಅದು ಅಷ್ಟು ಸೆಕೆಂಡ್ ಅಲ್ಲಿ ಮೇ ಬಿ ಅದು 100 ಮೀಟರ್ ಇದೆ ಅಲ್ವಾ ಅದು ಫುಲ್ ಟ್ರ್ಯಾಕ್ 150 ಇದೆ 150 ಮೀಟರ್ ಆಲ್ಮೋಸ್ಟ್ ನನ್ಗೆ ಗೊತ್ತಿರಂಗ್ 12 ಸೆಕೆಂಡ್ಸ್ 13 ಸೆಕೆಂಡ್ಸ್ ಅಲ್ಲೆಲ್ಲ ಓಡ್ತಾ ಇದೀರಾ 11 ಅಲ್ಲಿ ಓಡುತ್ತೆ 11:20 10:90 ಆ ರೇಂಜ್ ಅಲ್ಲಿ ಓಡುತ್ತೆ ಕೋಣ ಎಷ್ಟು ಓಡುತ್ತಾ ಇದೆ ಅಷ್ಟು ಓಡುವವನು ಬೇಕು ಮತ್ತೆ ನೀವ್ ಎಷ್ಟು ವರ್ಷದಿಂದ ಆಡ್ಕೊ ಬರ್ತಿದ್ದೀರಾ ಈ ಆಟ ನಂದು 4 ವರ್ಷ ಆಯ್ತು 4 ವರ್ಷ ಆಯ್ತು ಯಾವತ್ತಾದ್ರೂ ಗದ್ದೆಲ್ಲ ಏನಾನ ಓಡಿರೋದು ಎಕ್ಸ್ಪೀರಿಯನ್ಸ್ ಏನಾನ ಇದೆಯಾ ನಾನು ಕಬಡ್ಡಿ ಆಡ್ತಾ ಇದ್ದೆ ನಾನು ಕಬಡ್ಡಿ ಪ್ಲೇಯರ್ ಅದರ ಮೇಲೆ ಮನೆಯಲ್ಲಿ ನಮ್ದು ಕೋಣ ಇತ್ತು ಅದರ ಒಂದು ಇಂಟ್ರೆಸ್ಟ್ ಇತ್ತು ಮತ್ತೆ ಸ್ಪೋರ್ಟ್ಸ್ ಅಲ್ಲೆಲ್ಲ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು ನನಗೆ ಅದರ ಒಂದು ಇಂಟ್ರೆಸ್ಟ್ ಅಲ್ಲಿಂದ ಇದರದ್ದು ಕ್ಯಾಂಪ್ ಆಯ್ತು ಓಟಗಾರರದ್ದು ಜಿಲ್ಲಾ ಕಂಬಳದ ಅವರ ಅಕಾಡೆಮಿ ಆಯ್ತು ಅಕಾಡೆಮಿಯಲ್ಲಿ ನಾನು ಸೆಲೆಕ್ಷನ್ ಆಗಿ ನನ್ನಲ್ಲಿಗೆ ಶ್ರೀಕಾಂತ್ ಭಟ್ ನಮ್ದು ಓನರ್ ಕರೆದ್ರು ನಮ್ಮ ಕೋಣ ಓಡಿಸ್ಲಿಕ್ಕೆ ಬರ್ಬೇಕು ನೀವು ಅಲ್ಲಿಂದ ಸ್ಟಾರ್ಟ್ ನನ್ನ ಜರ್ನಿ ಇಲ್ಲಿವರೆಗೆ ನನಗೆ 59 ಪ್ರೈಸ್ ಆಯ್ತು 59 ಪ್ರೈಸ್ ಗ್ರೇಟ್ ಬ್ರೋ ಹೇಳ್ಬೇಕಂದ್ರೆ ಅಂಡ್ ಇವಾಗ ನೀವು ಇದು ಆಡ್ತಿರಲ್ಲ ದುಡ್ಡುಗೋಸ್ಕರ ಆಡೋದು ಅಥವಾ ನಮ್ಗೆ ಸ್ಯಾಲರಿ ಕೂಡ ಇದೆ ಇವಾಗ ಶನಿವಾರ ಮತ್ತು ಭಾನುವಾರದ್ದು ಸ್ಯಾಲರಿ ಕೊಡ್ತಾರೆ ಪ್ಲಸ್ ಕಾಂಟ್ರಾಕ್ಟ್ ವರ್ಷದ 6 ತಿಂಗಳಿಗೆ ಕಾಂಟ್ರಾಕ್ಟ್ ಇದೆ ಕಾಂಟ್ರಾಕ್ಟ್ ಏನಂದ್ರೆ ಇವಾಗ ನಾನು ನಂದಲಿಗೆ ಶ್ರೀಕಾಂತ್ ಭಟ್ರ ಕೋಣ ಓಡಿಸ್ತೀನಿ ನಾನು ಅಗ್ಗ ಏರಿಯಾದಲ್ಲಿ ನಂದಲಿಗೆ ಶ್ರೀಕಾಂತ್ ಭಟ್ರ ಕೋಣ ನಾನು ಅವರ ಬಿಟ್ಟು ಬೇರೆ ಯಾರ್ದು ಕೋಣ ಓಡಿಸಬಾರ್ದು ಅದಕ್ಕೆ ಫಿಕ್ಸ್ ಕಾಂಟ್ರಾಕ್ಟ್ ಮಾಡ್ತಾರೆ ಸೇಮ್ ಕ್ರಿಕೆಟ್ ಅಲ್ಲಿ IPL ಬಿಡ್ಡಿಂಗ್ ಆಗತ್ತಲ್ಲ ಆತರ ನಮ್ಗೆ ಕೂಡ ಬಿಡ್ಡಿಂಗ್ ಆಗಿ ಒಬ್ಬೊಬ್ಬರಿಗೆ ನಾವು ಫಿಕ್ಸ್ ಆಗಿರುತ್ತೇವೆ ಓನರಿಗೆ ಏನು ಇನ್ಕಮ್ ಇಲ್ಲ ಈ ಗೇಮ್ ಅಲ್ಲಿ ಗೆದ್ರು ಸೋತ್ರು ಅವರಿಗೆ ಲಾಸ್ ಹೆಸರಿಗೆ ಮಾತ್ರ ಈ ಒಂದು ಕಂಬಳದಲ್ಲಿ ಹೆಸರಾಗುತ್ತೆ ಅವರಿಗೆ ಅದಕ್ಕೋಸ್ಕರ ಮಾತ್ರ ಒಂದು ಕ್ರೀಡೆ ಮೇಲೆ ಇಂಟ್ರೆಸ್ಟ್ ಮತ್ತೆ ನಮ್ದು ತುಳುನಾಡ ಜಾನಪದ ಕ್ರೀಡೆ ಇದೊಂದು ಅದಕ್ಕೆ ಅದನ್ನು ಬೆಳೆಸ್ಕೊಂಡು ಹೋಗ್ತಾರೆ ಆಕ್ಚುಲಿ ಏನಂತಂದ್ರೆ ಇಂಥ ಕ್ರೀಡೆನ ನಾವು ದುಡ್ಡುಗೋಸ್ಕರ ಆಡೋದ್ಕಿನ ಮತ್ತೆ ದುಡ್ಡುಗೋಸ್ಕರ ಮಾಡ್ಬೇಕು ಅನ್ನೋದು ಇರಲ್ಲ ನನ್ಗೆ ಗೊತ್ತಿರಂಗೆ ಏನಂತಂದ್ರೆ ಈ ಕಲ್ಚರ್ನ ಮುಂದಿನ ಪೀಳಿಗೆಗೆ ತಿಳಿಸೋದು ಮತ್ತೆ ನೆಕ್ಸ್ಟ್ ಜನರೇಷನ್ ಇದನ್ನ ಪಾಲನೆ ಮಾಡ್ಕೊಂಡು ಹೋದ್ರೆ ಸಾಕು ತುಂಬಾ ಥ್ಯಾಂಕ್ಸ್ ನನ್ನ ಜೊತೆ ಒಂದ್ 2 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ಕೆ ಅಂಡ್
ನೋಡಿ ಗಾಯ್ಸ್, ಕಮಲ ಅಂತಂದ್ರೆ ನೀವು ಜಸ್ಟ್ ಏನೋ ಸಿನಿಮಾದಲ್ಲಿ ನೋಡಿ ಜಸ್ಟ್ ಇದು ಅನ್ಕೊಳಕ್ ಹೋಗ್ಬೇಡ್ರಿ. ಆಸ್ ಇಟ್ ಈಸ್ ಇದೇನ ಅಕಸ್ಮಾತ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮಾಡಿದ್ರೆ ಇದರಿಂದ ನಮ್ಮ ಇಂಡಿಯಾಗೆ ಗೋಲ್ಡ್ ಮೆಡಲ್ ಬರೋದಂತೂ ಖಂಡಿತ. ಅಂಡ್ ಇಂಥ ಪ್ರತಿಭೆಗಳನ್ನ ಎಲ್ಲರೂ ಆದಷ್ಟು ಜನ ಅಪ್ರಿಶಿಯೇಟ್ ಮಾಡಬೇಕು ಅಂಡ್ ಆದಷ್ಟು ಜನಕ್ಕೆ ಶೇರ್ ಮಾಡಬೇಕು. ಥ್ಯಾಂಕ್ ಯು ಬ್ರೋ. ನೋಡಿದ್ರಲ್ಲ, ಇದಿಷ್ಟು ತುಳುನಾಡಿನಲ್ಲಿ ನಡೆಯುವಂತ ಕಂಬಳದ ಕ್ರೀಡೆ ಆಗಿರ್ಬೋದು. ಅಂಡ್ ನನಗಂತೂ ಇದೊಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು. ಅದೆಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ಮಾತಲ್ಲಿ ವರ್ಣಿಸಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಸಖತ್ತಾಗಿತ್ತು. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ನೀವು ಸಹ ಯಾರೆಲ್ಲ ಕಂಬಳ ನೋಡ್ಬೇಕು ಅನ್ಕೊಂತೀರಾ, ಸೀಸನ್ ಬಂದು ನವೆಂಬರ್ ಇಂದ ಏಪ್ರಿಲ್ ವರೆಗೂ ಇರುತ್ತೆ. ಸೊ ಆ 6 months ಅಲ್ಲಿ ಯಾವಾಗಾದ್ರೂ ಬನ್ನಿ, ಮಂಗಳೂರು ಸೈಡ್ ಅಲ್ಲಿ ನಡೀತಾ ಇರುತ್ತೆ. ಬಂದು ಈ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್, ರಾ ಎಕ್ಸ್ಪೀರಿಯನ್ಸ್ ನ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕತೆ ಜೊತೆಗೆ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.